ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣ ವಾ ಪವಿತ್ರೇಂದು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಃ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ಸತಾಂ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಈ ಪುರಾಣದ ಪ್ರವಚನಕ್ಕಿಂತ ಪೂರ್ವದಲ್ಲಿ ನಾವು ಸಾಮಾನ್ಯವಾಗಿ ಪುರಾಣಗಳ ಒಂದು ಪರಿಚಯ ಮಾಡಿಕೊಳ್ಬೇಕು. ಪುರಾಣ ಯಾತಕ್ಕೋಸ್ಕರ ಬಂತು, ಅದರ ಮೂಲ ವಿಷಯವೇನು, ಪುರಾಣ ಎಷ್ಟು ಭಾಗವಾಗಿ ವಿಭಕ್ತವಾಗಿದೆ, ಯಾವುದು ಸಾತ್ವಿಕ ಪುರಾಣ, ಯಾವುದು ರಾಜಸ ಪುರಾಣ, ಯಾವುದು ತಾಮಸ ಪುರಾಣ ಇತ್ಯಾದಿನ ತಿಳ್ಕೊಂಡು ಬರಬೇಕು. ಮತ್ತು ಉಪಪುರಾಣಗಳು ಯಾವುದು, ಪುರಾಣಗಳ ಅಧ್ಯಯನದಿಂದ ನಮಗೆ ಸಿಗ್ತಕ್ಕಂಥ ಒಂದು ಫಲ ಏನು ತಿಳ್ಕೊಂಡು ಬಂದಾಗ ಆಗ ಪುರಾಣದ ಅಧ್ಯಯನದ ಅಥವಾ ಅದರ ಪ್ರವಚನವನ್ನು ಕೇಳಿದ್ದರಿಂದ ಬರ್ತಕ್ಕಂಥ ಪುಣ್ಯಗಳೆಲ್ಲವೂ ಬರ್ತಾ ಇದ್ದಾವೆ. ಸಕಲ ವಾಂಗ್ಮಯ ಪ್ರಪಂಚಕ್ಕೆ ಓಂಕಾರ ಮೂಲ. ಆ ಓಂಕಾರದಿಂದ ಹುಟ್ಟಿರ್ತಕ್ಕಂಥದ್ದು ವ್ಯಾಕೃತಿ, ಭೂಹು ಭುವಃ ಸ್ವಹ ಅಂತ ಹೇಳ್ತಕ್ಕಂಥದ್ದು. ಆನಂತರದಲ್ಲಿ ಬರ್ತಕ್ಕಂಥದ್ದು ಗಾಯತ್ರಿ. ದಿನವೂ ಕೂಡ ನಾವು ಗಾಯತ್ರಿಯನ್ನು ಮಾಡಿ ಬ್ರಾಹ್ಮಣರು ಅನಿಸ್ಕೊಳ್ತಾ ಇದ್ದೇವಲ್ವಾ, ಅಂಥದ್ದು ಓಂಕಾರ ವಿಶಿಷ್ಟವಾದದ್ದು, ವ್ಯಾಹೃತಿ ವಿಶಿಷ್ಟವಾಗಿರ್ತಕ್ಕಂಥ ಗಾಯತ್ರಿ. ಆ ಗಾಯತ್ರಿಯ ವ್ಯಾಖ್ಯಾನವೇನು ಪುರುಷ ಸೂಕ್ತ. ಆ ಪುರುಷ ಸೂಕ್ತದ ವ್ಯಾಖ್ಯಾನವೇನು 4 ವೇದಗಳು. ಆನಂತರ ಇದರ ವ್ಯಾಖ್ಯಾನವೇನು ಪುರಾಣಗಳು ಅಂತ ಕರೀತಾ ಇದ್ದಾರೆ. ಈ ಪುರಾಣಗಳು ಹೀಗೆ ಹೇಳಿದ ಹಾಗೆ, ನಾನು ಹೇಳಿದ ಹಾಗೆ ಓಂಕಾರದ ವ್ಯಾಖ್ಯಾನ ಪರಂಪರೆಯ ವ್ಯಾಖ್ಯಾನವಾಗಿದ್ದಾವೆ. ಈ ಪುರಾಣಗಳು ಎಷ್ಟು ವಿಧ? 18 ವಿಧ ಅಂತೆ. ಅಲ್ಲಿ ಸಾತ್ವಿಕ ಪುರಾಣ, ತಾಮಸ ಪುರಾಣ ಮತ್ತು ರಾಜಸ ಪುರಾಣ ಅಂತ ಕರೀತಾ ಇದ್ದಾರೆ. ವಿಷ್ಣು ಪುರಾಣ, ನಾರದೀಯ, ಭಾಗವತ, ಗರುಡ, ಪದ್ಮ, ವರಾಹ, ಬ್ರಹ್ಮಾಂಡ, ಬ್ರಹ್ಮವೈವರ್ತ, ಮಾರ್ಕಾಂಡೇಯ, ಭವಿಷ್ಯತ್, ವಾಮನ, ಬ್ರಾಹ್ಮ ಮತ್ತು ಮತ್ಸ್ಯ, ಕೂರ್ಮ, ಲಿಂಗ, ಶೈವ, ಸ್ಕಾಂದ ಮತ್ತು ಆಗ್ನೇಯ ಅಂತ ಹೇಳ್ತಕ್ಕಂಥ 18 ಪುರಾಣಗಳು. ಇಲ್ಲಿ 18 ಪುರಾಣಗಳಲ್ಲಿ ಮೊದಲನೆಯ 6 ಪುರಾಣಗಳು ಅಂದರೆ ವಿಷ್ಣು ಪುರಾಣ, ನಾರದೀಯ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ, ವರಾಹ ಪುರಾಣ, ಪದ್ಮ ಪುರಾಣ ಇದೆಲ್ಲವೂ ಕೂಡ ಸಾತ್ವಿಕ ಪುರಾಣ ಅಂತ ಕರೀತಾ ಇದ್ದಾರೆ. ಪದ್ಮಪುರಾಣದಲ್ಲಿ ರುದ್ರದೇವರು ಪಾರ್ವತಿ ಹೇಳ್ತಕ್ಕಂಥ ಮಾತು. ಇಷ್ಟು ಸಾತ್ವಿಕ ಪುರಾಣಗಳು, ಇಷ್ಟು ರಾಜಸ ಪುರಾಣಗಳು, ಇಷ್ಟು ತಾಮಸ ಪುರಾಣಗಳು ಅಂತ. ವೈಷ್ಣವಂ ನಾರದೀಯಂಚ ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೇ ಸಾತ್ವಿಕ ನಿಬೋಧಮೆ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಪುರಾಣ, ನಾರದೀಯ ಪುರಾಣ, ಭಾಗವತ, ಗರುಡ ಪುರಾಣ, ಪದ್ಮ, ವರಾಹ ಅಂತ ಹೇಳ್ತಕ್ಕಂಥದ್ದು ಸಾತ್ವಿಕ ಪುರಾಣ. ಶುಭದರ್ಶನೇ, ಶುಭದರ್ಶನವುಳ್ಳಂತ ದಾಕ್ಷಾಯಿಣಿಯೇನೇ ಈ ಕೇಳು, ಇದು ಸಾತ್ವಿಕ ಪುರಾಣ ಅಂತ ಕರೀತಾ ಇದ್ದಾರೆ. ಆನಂತರದಲ್ಲಿ ರಾಜಸ ಪುರಾಣದ ಬಗ್ಗೆ ರುದ್ರದೇವರು ಉಲ್ಲೇಖ ಕೊಡ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ, ಮಾರ್ಕಾಂಡೇಯ, ಅದೇ ರೀತಿಯಲ್ಲಿ ಭವಿಷ್ಯತ್ ಪುರಾಣ, ವಾಮನ, ಬ್ರಾಹ್ಮ ಅಂತ ಹೇಳ್ತಕ್ಕಂಥದ್ದು ರಾಜಸ ಪುರಾಣಗಳು ಅಂತ ಕರೀತಾ ಇದ್ದಾರೆ. ಆಮೇಲೆ ಮತ್ಸ್ಯ ಪುರಾಣ, ಕೂರ್ಮ, ಲಿಂಗ ಪುರಾಣ, ಶೈವ ಪುರಾಣ, ಸ್ಕಂದ, ಆಗ್ನೇಯ ಇಷ್ಟು ಪುರಾಣಗಳು ಸಾತ್ವಿಕ ಪುರಾಣಗಳಂತೆ. ಇಲ್ಲಿ ತಾಮಸ ಪುರಾಣಗಳಂತೆ. ಇಲ್ಲಿ ಸಾತ್ವಿಕ ಮೋಕ್ಷದ ಪ್ರೋಕ್ತಾಹ. ಸಾತ್ವಿಕ ಪುರಾಣಗಳು ಮೋಕ್ಷ, ರಾಜಸ ಸ್ವರ್ಗದ ಶುಭ. ರಾಜಸ ಪುರಾಣಗಳು ಸ್ವರ್ಗವನ್ನು ಕೊಡ್ತಾ ಇದ್ದಾವಂತೆ. ಅದೇ ರೀತಿ ತಾಮಸ ಪುರಾಣಗಳು ತಥೈವ ತಾಮಸಾನಿ ನಿಲಯ ಪ್ರದಹೇತು